ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ರಾಜೇಶ್ವರಿ ಅಂತೇಳಿ ಹೆಸರು. ಇವತ್ತು ಸದಾಶಿವ ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ದೊಡ್ಡ ಅಪಾರ್ಟ್ಮೆಂಟು. ನೋಡಿ, ಮಗಳು ಬಂದ್ಬಿಟ್ಟು ಐಶ್ವರ್ಯ ಅಂಥೇಳಿ ಲಂಡನ್ನಲ್ಲಿ ಜಾಬ್ ಮಾಡ್ತಿದ್ದಾಳೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮನೆಗಳು ಬಂದ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಟೋಟಲ್ ಆಗಿ 51 ಮನೆಗಳಿದ್ದಾವೆ. ಎಲ್ಲ ಮನೆಯಲ್ಲೂ ಕೂಡ ಡಬಲ್ ರೂಮ್ ಇದ್ದಾವೆ ಮತ್ತು ಟೈಲ್ಸ್ಗಳು ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಒಂದೇ ಮನೆಯಲ್ಲಿ ಮಾತ್ರ ನಾನು ಮತ್ತು ನನ್ನ ಮಿಂಡ ಇರೋದು. ಗಂಡನನ್ನು ಬಿಸ್ನೆಸ್ ಸಲುವಾಗಿ ದುಬೈಗೆ ಕಳಿಸಿದ್ದೀನಿ, ಓಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಮನೆಯಲ್ಲಿ ಒಂಟಿತನ ಕಾಡುತ್ತೆ, ಆರಾಮಾಗಿರ್ತಾರಂತೆ ಸ್ನೇಹಿತರೆ. ಇನ್ನು ಐದನೇದು ಬಂದ್ಬಿಟ್ಟು ಎಲ್ಲ ಮನೆಗಳು ಸ್ವಂತಕ್ಕೆ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಸಹ ನನ್ನ ತೂತಿಗೆ ದಪ್ಪ ಗೂಟ ಇಟ್ಟು ದಿನಕ್ಕೆ ಒಬ್ಬರು ಎಂಬಂತೆ ಚೆನ್ನಾಗಿ ದೆಂಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಚೆನ್ನಾಗಿ ಮಜವನ್ನು ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಓಕೆನಾ. ಇನ್ನು ಮಾರ್ನಿಂಗ್ ರೂಟೀನ್ ಬಂದ್ಬಿಟ್ಟು ಇಲ್ಲಿ ಇವತ್ತು ಹೇಗಿರುತ್ತಪ್ಪ ಅಂತಂದರೆ, ದಿನ ಬೆಳಗ್ಗೆ ಆದರೆ ಸಾಕು ಹಾಸಿಗೆ ಮೇಲೇ ರಸ ಸುರಿಸಬೇಕು ಅಂತ ಅನಿಸುತ್ತೆ. ಕೈ ಹಾಕ್ಕೊಂಡು ಗಸಗಸ ತಿಕ್ಕಿ ತೊಳೆಯಬೇಕು ಅಂತ ಎದ್ದೇಳ್ತಾ ಇರುತ್ತೆ ತೂತು ಅಂತ ಹೇಳಿದ್ದಾರೆ. ಎರಡನೇದು ಬಂದ್ಬಿಟ್ಟು ಎಷ್ಟು ಉದ್ದ ಸಾಮಾನು ಇಕ್ಕರೂ ಕೂಡ ಸಂಪೂರ್ಣವಾಗಿ ಇಡಿಸ್ತಿಲ್ಲ ನನ್ನ ತೂತಿಗೆ. ತುಂಬ ದಿನಗಳಿಂದ ಹರಸಾಹಸ ಪಟ್ಟರು ಏನೂ ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ತೂತು ಅಷ್ಟು ಆಳವಾಗಿ ದೆಂಗ್ಬಿಟ್ಟಿದ್ದಾರೆ ಎಲ್ಲ ಸೇರಿಕೊಂಡು. ಇನ್ನು ಮುದುಕರು ಸಹ ಪ್ರಯತ್ನವನ್ನು ಪಟ್ಟು ನೋಡಿದ್ದಾರೆ. ಪಾಪ ಅವರಿಗೆ ನೆಕ್ಕೋದು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಾರಣ ಅದೆಲ್ಲ ನಿಮಗೆ ಗೊತ್ತಿದೆ, ಬಿಡಿಸಿ ಹೇಳೋದಕ್ಕೆ ಸ್ವಲ್ಪ ನಂಗೆ ನಾಚಿಕೆ ಆಗುತ್ತೆ. ಮತ್ತು ಆ ಒಂದು ಸಮಯನೂ ಕೂಡ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದು. ಇಷ್ಟು ಮಾರ್ನಿಂಗ್ ರೂಟೀನ್ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಚೆನ್ನಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲು ಸ್ವಲ್ಪ ಹೊತ್ತು ಕೆಳಗಿಂದ ಮೇಲೆವರೆಗೂ ಉಜ್ಜುತ್ತಾ ತೂತನ್ನು ತ್ಯಾವ ಮಾಡಬೇಕು. ಆಮೇಲೆ ರುಚಿಗೆದ್ದು ಗದೆಯನ್ನು ನುಗ್ಗಿಸುತ್ತಾ ಸೀಪುತ್ತಾ ಕೊಡೆ ಪ್ಲೀಸ್ ಕಣೆ ಇನ್ನೂ ಕೊಡುವಂಥ ಗೋಗರಿದು ಜುಳು ಅಂತ ದೆಂಗ್ಬಿಟ್ಟು ರಸನ ತೂತೊಳಗೆ ಬಿಟ್ಬಿಟ್ಟು ಕಾಚದಲ್ಲಿ ಒರೆಸ್ಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದ್ರು ಹೊರಗಡೆ ಬಂದರೆ ರಸ ಕಾಚದಲ್ಲಿ ಒರೆಸ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಎರಡನೇದು ಬಂದ್ಬಿಟ್ಟು ದಿನಕ್ಕೆ 2 ಮೊಟ್ಟೆಯನ್ನು ಕೊಡ್ತೀನಿ, ಅದನ್ನು ತಿನ್ನಬೇಕು. ಇಲ್ಲಾಂದರೆ ಜೋರಾಗಿ ನುಗ್ಗಿಸೋಕ್ಕೆ ಆಗುವುದಿಲ್ಲ ಎನ್ನುವುದು ಗೊತ್ತಿರಲಿ, ಓಕೆ ಅಂತ ಹೇಳಿದ್ದಾರೆ. ಇನ್ನು ಮೂರನೇದು ಬಂದ್ಬಿಟ್ಟು ಕಪ್ಪು ಕಾಚ ಇಲ್ಲಾಂದರೆ ಬಿಳಿ ಕಾಚ 2 ಸಹ ಹಾಕ್ತೀನಿ, ಅದೇ ಕಾಚಗಳು ನನಗೆ ಇಷ್ಟ ಆಗೋದು ಅಂತ ಹೇಳಿದ್ದಾರೆ.